ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಿರಿಯಾನಿ ತಿಂದು 8 ವರ್ಷದ ಮಗು ಸಾವು, ಬಿರಿಯಾನಿಗೆ ಬಲಿಯಾದ 12 ವರ್ಷದ ಬಾಲಕ, ಶವರ್ಮಾ ಸೇವಿಸಿದ 14 ವರ್ಷದ ಹುಡುಗಿ ಇನ್ನಿಲ್ಲ. ಒಂದ ಎರಡ ಇಂಥ ಅದೆಷ್ಟೋ ಸುದ್ದಿ ಬರ್ತಾನೆ ಇದ್ದಾವೆ. ಅದನ್ನು ಓದಿ ಒಂದಷ್ಟು ಜನರ ಹತ್ತಿರದ ಬಗ್ಗೆ ಮಾತಾಡಿ ಅಯ್ಯೋ ಪಾಪ ಹೀಗಾಯ್ತಂತೆ ಅಂತ ಹೇಳ್ಕೊಂಡು ಸುಮ್ಮನಾಗ್ತೀವಿ. ಆದರೆ ಸ್ಟ್ರೀಟ್ ಫುಡ್, ಬೀದಿ ಬದಿ ಆಹಾರ, ಔಟ್ಸೈಡ್ ಫುಡ್, ಹೊರಗಿನ ಆಹಾರ ಬಹುತೇಕ ಹೆಚ್ಚಿನ ಕಡೆದು ಆರೋಗ್ಯಕ್ಕೆ ಕಂಟಕ. ಆದರೆ ಅಂಥ ಫುಡ್ಗಳನ್ನು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ. ಹೊರಗಿನ ಆಹಾರ ಅಂದ ತಕ್ಷಣ ನಾಲಿಗೆಯಲ್ಲಿ ಸಮುದ್ರದ ರೀತಿಯಲ್ಲಿ ಲಾಲಾರಸ ಹರಿದು ಬರೋಕ್ಕೆ ಶುರುವಾಗುತ್ತೆ ತುಂಬ ಜನಕ್ಕೆ. ಹಾಗಿದ್ರೆ ನಾವು ಹೊರಗೆ ಆಹಾರ ಸೇವಿಸೋದು ಯಾಕೆ ಬಿಡಬೇಕು? ಮಕ್ಕಳಿಗೆ ಮನೆಯೂಟ ಬಿಟ್ಟು ಬೇರೇನು ಯಾಕೆ ಕೊಡಬಾರ್ದು? ವಯಸ್ಕರು ಕೂಡ, ಅಡಲ್ಟ್ಸ್ ಕೂಡ, ದೊಡ್ಡವರು ಕೂಡ 30 ದಿನಗಳ ಕಾಲ ಮನೆ ಆಹಾರ ಮಾತ್ರ ತಿಂದರೆ ಅವರ ದೇಹದಲ್ಲಿ ಏನೆಲ್ಲ ಮ್ಯಾಜಿಕಲ್ ಚೇಂಜಸ್ ಆಗುತ್ತೆ. ಮನೆಯಲ್ಲೂ ಯಾವ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು? ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಈ ಇಂಪಾರ್ಟೆಂಟ್ ವರದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋ ರಿಪೋರ್ಟ್ ಇದು ಸ್ನೇಹಿತರೆ. ಹೊರಗಿನ ಆಹಾರ ಯಾಕೆ ಸೇವಿಸಬಾರ್ದು? ಬೇಕರಿ ತಿಂಡಿ ಅಂದರೆ ಎಲ್ರಿಗೂ ಇಷ್ಟ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಟೀ ಕಾಫಿಯೊಂದಿಗೆ ಕರುಮ್ ಕುರುಮ್ ಅಂಥೇಳಿ ಒಳ್ಳೆ ಮೆಷಿನ್ ಥರ ರುಬ್ತಾ ಇರ್ತಾರೆ. ಆದರೆ ಬೇಕರಿ ತಿಂಡಿ ಒಳ್ಳೆಯದಲ್ಲ. ಅಲ್ಲಿ ಬೆಣ್ಣೆ ಬಳಸಬೇಕಾದಲ್ಲೆಲ್ಲ ಡಾಲ್ಡಾ ಬಳಸಿರ್ತಾರೆ. ಹೆಚ್ಚಿನ ಕಡೆ ಕಲರ್ ಕೆಮಿಕಲ್ಗಳಿಂದ ಕೂಡಿದ ಸಿರಪ್, ವಿಪರೀತವಾದ ಸಕ್ಕರೆ ಯೂಸ್ ಮಾಡಿರ್ತಾರೆ. ಕುರುಕುರು ತಿಂಡಿಗೆ ಬಳಸೋ ಆಯಿಲ್ ಕೂಡ ಶುದ್ಧವಾಗಿರೋದಿಲ್ಲ. ಹೀಗಾಗಿ ಬೇಕರಿ ತಿಂಡಿ ತಿಂದರೆ ಮಕ್ಕಳಿಗೆ ಬೇಗನೆ ಕೆಮ್ಮು ಶುರುವಾಗುತ್ತೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಎಲ್ಲೋ ಕೆಲವೊಂದು ಎಕ್ಸೆಪ್ಷನ್ ಅನ್ನೋ ರೀತಿಯಲ್ಲಿ ಅಥವಾ ಅಪರೂಪ ಎನ್ನುವಂತೆ ಶುದ್ಧವಾಗಿ ಮಾಡುವಂತಹ ಬೇಕರಿಗಳು, ಹೋಟೆಲ್ಗಳು ಇರಬಹುದು. ಆದರೆ ಅಲ್ಲಿ ಬೆಲೆನೂ ಜಾಸ್ತಿ ಇರುತ್ತೆ. ಯಾಕಂದರೆ ಚೀಪ್ ರೇಟಿಗೆ, ಹಾಫ್ ರೇಟಿಗೆ ಅವರು ಶುದ್ಧವಾದ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋಕ್ಕಾಗಲ್ಲ. ಸೊ ಅದು ನಿಮ್ಮ ಮೈಂಡಲ್ಲಿರಲಿ. ಎಲ್ಲರೂ ಒಂದೇ ಅಂತ ನಾವು ಹೇಳ್ತಿಲ್ಲ. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ಟ್ರೀಟ್ ಫುಡ್ಗಳ ವಿಚಾರಕ್ಕೆ ಬಂದರೆ ಅಲ್ಲಿ ಕ್ಲೆನ್ಲಿನೆಸ್ಗೆ ಏನು ಬೆಲೆ ಇರುತ್ತೆ ಅಂತ ನೀವು ನೋಡಿದ್ದೀರಿ. ಎಷ್ಟೋ ಕಡೆ ಕೈಗೆ ಗ್ಲೌಸ್ ಹಾಕದೆ ಅದೇ ಕೈಯಲ್ಲಿ ಸ್ಟ್ರೀಟ್ ಫುಡ್ ರೆಡಿ ಮಾಡ್ತಿರ್ತಾರೆ, ಅದೇ ಕೈಯಲ್ಲಿ ಕಲಿಸ್ತಾ ಇರ್ತಾರೆ, ಅದೇ ಕೈಯಲ್ಲಿ ಮುಡ್ಕೊಳ್ತಾ ಇರ್ತಾರೆ, ಅದೇ ಕೈಯಲ್ಲಿ ಇನ್ನೊಂದೇನೋ ಮಾಡ್ತಾ ಇರ್ತಾರೆ, ಅದೇ ಕೈಯಲ್ಲಿ ಪ್ಲೇಟಿಗೆ ಹಾಕ್ಕೊಡ್ತಾ ಇರ್ತಾರೆ. ಇದನ್ನು ಕೂಡ ನೋಡಿರ್ಬೋದು. ಕೆಲವೊಂದ್ಸಲಿ ಕೈ ತೊಳೆಯೋಕೆ ಮರ್ತೋಯ್ತು ಅಂತ ಹೇಳಿ ಆ ಫುಡ್ಗೆ ಚೂರು ನೀರು ಹಾಕೊಂಡು ಕೈ ತೊಳೆದಿರೋದನ್ನು ಕೂಡ ನೀವು ನೋಡಿರ್ಬೋದು. ಇನ್ನು ಎಣ್ಣೆಯಲ್ಲಿ ಅದ್ದಿ ತೆಗೆದ ಆಹಾರ ಕೂಡ ಸ್ನೇಹಿತರೆ, ಎಲ್ಲೇ ಮಾಡಿದ್ರು ಕೂಡ ಅದು ದೇಹಕ್ಕೆ ಒಳ್ಳೆಯದಲ್ಲ. ಎಂಥ ಎಣ್ಣೆಯಲ್ಲಿ ಹಾಕಿ ತೆಗೆದ್ರು ಕೂಡ ದೇಹಕ್ಕೆ ಒಳ್ಳೆಯದಲ್ಲ. ಅದು ರೋಡ್ ಸೈಡೇ ಇರಲಿ, 5 ಸ್ಟಾರೇ ಇರಲಿ. ಡೀಪ್ ಫ್ರೈಡ್ ಅಂದರೆ ಒಳ್ಳೇದಲ್ವೇ ಅಲ್ಲ. ಅದರಲ್ಲೂ ಕೂಡ ಚೀಪ್ ಇಂತಹ ಫುಡ್ ಇರ್ತಾವಲ್ಲ, ಎಣ್ಣೆಲಿ ಕರೆದಿರೋ ಫುಡ್, ಅದರಲ್ಲಿ ಲೋ ಕ್ವಾಲಿಟಿ ಆಯಿಲನ್ನು ಯೂಸ್ ಮಾಡಲಾಗಿರುತ್ತೆ. ಅದು ಇನ್ನೂ ಡೇಂಜರಸ್. ಇದರಿಂದ ಕಾನ್ಸ್ಟಿಪೇಷನ್, ಲಿವರ್ನಲ್ಲಿ ಫ್ಯಾಟ್ ಸಂಗ್ರಹ, ಹೃದಯದ ನಾಳಗಳ ಬ್ಲಾಕೇಜ್ನಂಥ ಸಮಸ್ಯೆಗಳು ಉಂಟಾಗ್ತವೆ. ಪ್ರಾಸೆಸ್ಡ್ ಫುಡ್ ಅಂದರೆ ಪ್ಯಾಕೆಟ್ನಲ್ಲಿ ಬರೋ ಫುಡ್, ಎಣ್ಣೆ ಭರಿತ ತಿಂಡಿಗಳನ್ನು ನೀವು ತಿಂತಾ ಹೋದರೆ ಅವುಗಳು ನಿಮ್ಮ ಆಯಸ್ಸಿನ ಒಂದೊಂದೇ ದಿನವನ್ನು ತಿಂತಾ ಬರ್ತವೆ. ಹೀಗಾಗಿ ಏನು ಬೇಕಿದ್ರೂ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಾಗ್ತವೆ. ಡೀಪ್ ಫ್ರೈಡ್ ಬದಲಿಗೆ ಲೈಟ್ ಎಣ್ಣೆಯೊಂದಿಗೆ ತವಾ ಫ್ರೈಡಿಗೆ ಶಿಫ್ಟ್ ಆಗಿಬಿಡಿ. ಅದರಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, 30 ದಿನ ಮನೆ ಊಟ ಮಾಡಿದ್ರೆ ಏನೆಲ್ಲ ಲಾಭಗಳಿದಾವೆ ಅಂತ ಹೇಳ್ತಾ ಹೋಗ್ತೇವೆ. ಒಂದು ವಾರ ತುಂಬ ಕಷ್ಟ. ಹೊರಗಿನ ಆಹಾರವೇ ಜೀವನ ಅಂತ ಹೇಳಿ ಡಿಪೆಂಡ್ ಆಗಿರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಆರಂಭದಲ್ಲಿ. ಮೊದಲ ಕೆಲ ದಿನಗಳು ಕಷ್ಟ ಆಗ್ಬೋದು. ರೋಡ್ನಲ್ಲಿ ಹಾದು ಹೋಗುವಾಗ ಸ್ಮೆಲ್ ಬಂದರೂ ಕೂಡ ಇವತ್ತೊಂದಿನ ಅಂಥೇಳಿ ನಿಮ್ಮ ನಾಲಿಗೆ ಸಮುದ್ರದಂತಾಗಿ ಕುಣಿಯೋಕೆ ಶುರು ಮಾಡ್ಬೋದು. ಲೊಚ ಅಂತ ಹೇಳಿ ತಿನ್ನೋಣ ಅಂತ ಅನಿಸ್ಬಿಡ್ಬೋದು. ಜೊತೆಗೆ ನಿಮ್ಮ ಫೋನ್ನಲ್ಲಿ ಆ್ಯಪ್ಗಳಿದ್ರೆ ಆಗಾಗ ಈ ಫುಡ್ ಡೆಲಿವರಿ ಆ್ಯಪ್ಗಳ ನೋಟಿಫಿಕೇಶನ್ಗಳು ಬಂದು ಕೂಡ ಆಫರ್ ಇದೆ, ತಿನ್ನೋ, ರುಚಿಯಾಗಿದೆ, ತಿನ್ನೋ, ಎಂಥ ಚೆನ್ನಾಗಿದೆ ನೋಡು, ಫೋಟೋ ನೋಡು, ತಿನ್ನೋ ಅಂಥೇಳಿ ಅವುಗಳು ಕೂಡ ನಿಮಗೆ ಕೈ ಹಾಕಿ ನಿಮ್ಮನ್ನು ಎಳಿತಾ ಇರ್ತವೆ ಆ್ಯಪ್ ಒಳಗಡೆ. ಹಾಗಾಗಿ ತುಂಬ ಔಟ್ಸೈಡ್ ಫುಡ್ಗೆ ಅಡಿಕ್ಟ್ ಆಗಿರೋರಿಗೆ ಆರಂಭದ ಕೆಲ ದಿನಗಳವರೆಗೆ ಕಷ್ಟ ಆಗ್ಬೋದು. ಒಂದು ವಾರ, ಒಂದು ತಿಂಗಳವರೆಗೂ ಕೂಡ ಮನೇಲಿರೋ ಊಟ ರುಚಿಸದೇ ಇರ್ಬೋದು. ಔಟ್ಸೈಡ್ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸ್ಬಹುದು. ಆದರೆ ಕಾಲ ಕಳೆದ ಹಾಗೂ ಕೂಡ ನಿಮಗೆ ಅಭ್ಯಾಸ ಆದ ಹಾಗೂ ಮನೆಯಲ್ಲಿರೋ ಊಟ ತುಂಬಾ ರುಚಿ ಅನ್ಸುತ್ತೆ, ತುಂಬಾ ಶುಚಿ ಅನ್ಸುತ್ತೆ. ಕೆಲವೊಂದಷ್ಟು ಫ್ಲೇವರ್ಸ್ ಅಲ್ಲಿದ್ದಲ್ಲಿ ಮಿಸ್ ಆದ್ರೂ ಕೂಡ ಇದು ಹೆಲ್ದಿ ಅನ್ಸುತ್ತೆ. ಫ್ಲೇವರ್ ಬೇಕಾ, ಹೆಲ್ತ್ ಬೇಕಾ ಕೇಳಿದಾಗ ಹೆಲ್ತೇ ಬೇಕು ಅಂತ ನೀವು ಚೂಸ್ ಮಾಡೋಕೆ ಶುರು ಮಾಡ್ತೀರಾ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹೊರಗಿನ ಹಾಳು ಮುಳ್ಳು ತಿನ್ನೋದು ಬಿಟ್ಟ ಒಂದೇ ವಾರದಲ್ಲಿ ದೇಹದಲ್ಲಿ ಬದಲಾವಣೆಗಳು ಶುರುವಾಗ್ತವೆ. ಹೊಟ್ಟೆ ಉಬ್ಬರಿಸೋದು, ಹೊಟ್ಟೆ ನೋವು ಬರೋದು, ಹೊಟ್ಟೆಯೊಳಗಿಂದ ಚಿತ್ರ ವಿಚಿತ್ರ ಶಬ್ದ ಕೇಳಿಸೋದೆಲ್ಲ ಕಮ್ಮಿ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಫ್ರೆಶ್ ಫುಡ್ ತಿಂತೀವಿ. ಅದು ಕೂಡ ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಸಾಮಗ್ರಿ ಮತ್ತು ತರಕಾರಿ ತೊಗೊಂಬಂದು ಅಡುಗೆ ಮಾಡಿರ್ತೀರಿ. ಅಡುಗೆ ಮಾಡುವಾಗಲೂ ಕೂಡ ಹೆಚ್ಚು ಎಣ್ಣೆ, ಖಾರ, ಬಗೆ ಮಸಾಲೆಗಳನ್ನು ಹಾಕದೆ ಸಿಂಪಲ್ ಆಗಿ ಆರೋಗ್ಯಕರವಾಗಿ ಮಾಡಿರ್ತೀರಿ. ಇದರಿಂದ ಹೊಟ್ಟೆಯ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಜೊತೆಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ನಡೆಯುತ್ತೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅತ್ಯಂತ ಅನಿವಾರ್ಯ ಈಗಿನ ಕಾಲದಲ್ಲಿ. ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ. ಅದರಲ್ಲೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ನೀವು ಯಾರನ್ನು ಬೇಕಾದರೂ ಕೇಳಿ, ಯಾವುದೇ ಆರ್ಥಿಕ ತಜ್ಞರನ್ನು, ಫಿನಾನ್ಷಿಯಲ್ ಅಡ್ವೈಸರನ್ನು ಕೇಳಿ, ಫಸ್ಟ್ ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ ಎರಡನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಉಳಿತಾಯ ಮಾಡಿದ್ರು ಅಷ್ಟೇ, ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಷ್ಟೇ, ಒಂದು ಕಾಯಿಲೆ ಬಂದು, ಒಂದು ಕೆಟ್ಟ ಸೊಳ್ಳೆ ಬಂದು ಹಿಂಗೆ ಕುಟ್ಕಿದ್ರೆ
ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಕಿತ್ತೋಗಿ ಸಾಲ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಒಂದು ಎಕ್ಸಾಂಪಲ್ ಹೇಳಿದ್ದು ನಿಮಗೆ. ಆ ಥರದ 10 ಆರೋಗ್ಯದ ಸಮಸ್ಯೆಗಳು ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ವಯಸ್ಸಾದವ್ರಿಗೊಂಥರ, ಮಧ್ಯ ವಯಸ್ಸಿನವ್ರಿಗೊಂಥರ, ಮಕ್ಕಳಿಗೊಂಥರ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳಪ್ಪ, ಈಗ ಅಲ್ಲಿ ಎಷ್ಟು ರೇಟ್ ಆಗುತ್ತೆ, ಇಲ್ಲೇ ಎಷ್ಟು ರೇಟ್ ಆಗುತ್ತೆ, ಆ ಥರ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಹಾಸ್ಪಿಟಲ್ನ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಎಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಆ ಆ್ಯಂಗಲ್ನಲ್ಲಿ ಥಿಂಕ್ ಮಾಡೋಕೆ ನೀವು ಶುರು ಮಾಡ್ತೀರಿ. ಹಾಗಾಗಿ ಸ್ನೇಹಿತರೆ, ಸಣ್ಣ ಪ್ರೀಮಿಯಂನಲ್ಲೇ ದೊಡ್ಡ ಕವರೇಜ್ ಕೊಡೋ 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, ಹೀಗೆ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ನ ಕವರೇಜ್ ಪಡಿಬೋದು. ಅಂಥ ಸಂದರ್ಭದಲ್ಲಿ ಹೆಲ್ತ್ ಇಶ್ಯೂಸ್ ಆದಾಗ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಆ ಬಿಲ್ಗಳನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಗಳಲ್ಲಿ ನೀವು ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯ ಏಜ್ ಗ್ರೂಪ್ಗೆ ಏನು ಅಮೌಂಟ್ಗೆ ಏನು ಕವರೇಜ್ ಸಿಗುತ್ತೆ, ಏನೆಲ್ಲ ಫೀಚರ್ಸ್ ಸಿಗುತ್ತೆ, ಸದ್ಯಕ್ಕೆ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, ಆ ಡಿಸ್ಕೌಂಟ್ ಎಷ್ಟು ಎಲ್ಲವನ್ನು ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಯಾರೆಲ್ಲ ಮಾಡಿಸಿಲ್ಲ, ಮಿಸ್ ಮಾಡದೆ ಚೆಕ್ ಮಾಡಿ, ಆಸಕ್ತಿ ಇರೋರು ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಕ್ಕರೆ, ಉಪ್ಪಿನಂಶ ಕಮ್ಮಿ ಆಗುತ್ತೆ. ಹೋಟೆಲ್, ಬೇಕರಿ ಎಲ್ಲೇ ಹೋಗಿ ಏನೇ ತಿನ್ನಿ, ಅಲ್ಲಿ ನಿಮ್ಮ ದೇಹಕ್ಕೆ ಅಗತ್ಯ ಇರೋದನ್ನು ಡಬಲ್ ಉಪ್ಪು ಮತ್ತು ಸಕ್ಕರೆ ಹಾಕಿರ್ತಾರೆ. ನಾನಾ ಫ್ಲೇವರ್ಸನ್ನು ಯೂಸ್ ಮಾಡಿರ್ತಾರೆ, ಕಲರ್ಸ್ ಯೂಸ್ ಮಾಡಿರ್ತಾರೆ. ಒಬ್ಬ ವ್ಯಕ್ತಿ ದಿನಕ್ಕೆ 2300 ಮಿಲಿಗ್ರಾಮ್ ಸೋಡಿಯಂ, ಅಂದರೆ 1 ಚಮಚಕ್ಕಿಂತ ಹೆಚ್ಚು ಉಪ್ಪು ಸೇವಿಸೋದು ಒಳ್ಳೆಯದಲ್ಲ. ಆದರೆ ಫಾಸ್ಟ್ ಫುಡ್ಗಳಲ್ಲಿ ಆವರೇಜ್ ಆಗಿ 1200ರಿಂದ 1500 ಮಿಲಿಗ್ರಾಮ್ ಸೋಡಿಯಂ ಇರುತ್ತೆ. ಅಂದರೆ ಇಡೀ ದಿನಕ್ಕೆ ತೆಗೆದುಕೊಳ್ಳಬಹುದಾದ ಸೋಡಿಯಂ ಪೈಕಿ ಅರ್ಧಕ್ಕಿಂತ ಹೆಚ್ಚು ಭಾಗ ಒಂದು ಫಾಸ್ಟ್ ಫುಡ್ ಮೀಲ್ನಿಂದಲೇ ಬಂದ್ಬಿಡುತ್ತೆ. ಅದೇ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ಅಡುಗೆ ಮಾಡಲಾಗುತ್ತೆ. ಇದರಿಂದ ಸಕ್ಕರೆ ಮತ್ತು ಉಪ್ಪಿನ ಅಂಶ ಸೇವನೆ ಕಮ್ಮಿಯಾಗುತ್ತೆ. ಉಪ್ಪಿನ ಅಂಶ ಸೇವನೆ ಸರಿಯಾದ ರೀತಿಯಲ್ಲಿ ಇದ್ದರೆ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಕೂಡ ನಾರ್ಮಲ್ ಆಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸಕ್ಕರೆ ಅಂಶ ಕಮ್ಮಿ ಆದರೆ ದೇಹದಲ್ಲಿ ಶುಗರ್ ಲೆವೆಲ್ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗುತ್ತೆ. ತೂಕ ಇಳಿಕೆ, ಸ್ಥಿರ ತೂಕ. ಹೊರಗೆ 3 ಹೊತ್ತು ಊಟ ಮಾಡೋರು, ಡೈಲಿ ಒಂದಲ್ಲ ಒಂದು ಫಾಸ್ಟ್ ಫುಡ್ ತಿನ್ನೋರ ಮೈಯಲ್ಲಿ ಅಲ್ಲಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹ ಆಗಿ ನೇತಾಡ್ತಿರುತ್ತೆ. ಅದೇ ಮನೆ ಊಟ ಸೇವಿಸೋಕೆ ಶುರು ಮಾಡಿದ್ರೆ, ಎಕ್ಸಸೈಸ್ ಮಾಡದೇ ಇದ್ರೂ ಕೂಡ ನ್ಯಾಚುರಲ್ ಆಗಿನೇ ಒಂದಷ್ಟು ತೂಕ ಇಳಿಯೋಕೆ ಶುರುವಾಗುತ್ತೆ. ಕಟ್ಟಾಗುತ್ತಲ್ಲ, ಎಷ್ಟು ದಿವಸ ಬರ್ತಿದ್ದು ಫ್ಯಾಟ್ ಕಟ್ಟಾಗುತ್ತಲ್ಲ, ಅದರಿಂದಾಗಿ ಜಸ್ಟ್ 1 ತಿಂಗಳಲ್ಲೇ 3ರಿಂದ 4 kg ತೂಕ ಕಮ್ಮಿ ಮಾಡೋಕ್ಕೂ ಕೂಡ ಸಾಧ್ಯ ಇದೆ ಡಯಟ್ ಮೂಲಕವೇ. ಎಕ್ಸಸೈಸ್ನ ಕಂಬೈನ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ. ಹೊರಗಿನ ಆಹಾರ ತಿನ್ನದೇ ಇದ್ದರೆ ಹೆಚ್ಚುವರಿ ಆಯಿಲ್, ಶುಗರ್ ದೇಹ ಸೇರೋದಿಲ್ಲ. ಇದರಿಂದ ಫ್ಯಾಟ್ ಸಂಗ್ರಹ ಕಮ್ಮಿಯಾಗುತ್ತೆ. ಜೊತೆಗೆ ಹೊರಗಿನ ಆಹಾರ ಇದೆಯಲ್ಲ, ನಾಲಿಗೆಯನ್ನು ಕುಣಿಯುವಂತೆ ಮಾಡೋದ್ರಿಂದ ನಾನಾ ಫ್ಲೇವರ್ಸ್ ಎಲ್ಲ ಹಾಕಿ, ನಾನಾ ಪೌಡರ್ಗಳನ್ನು ಹಾಕಿ, ಅಜಿನೋಮೋಟೊ ಎಲ್ಲ ಹಾಕಿ, ಅಂದರೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿ ಜಾಸ್ತಿ ತಿನ್ನೋಕ್ಕೆ ಪ್ರೇರೇಪಿಸುತ್ತೆ. ಅದೇ ಮನೆ ಆಹಾರ ಹೊಟ್ಟೆ ಹಸಿವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋ ರೀತಿಯಲ್ಲಿ ಅದು ನೋಡ್ಕೊಳ್ಳುತ್ತೆ. ಸೊ ಕ್ಯಾಲರಿ ಇಂಟೇಕ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದಲೂ ಕೂಡ ದೇಹದ ತೂಕವನ್ನು ಬ್ಯಾಲೆನ್ಸ್ನಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. ಚರ್ಮದ ಆರೋಗ್ಯ ಸುಧಾರಿಸುತ್ತೆ. ಏನೇ ಫೇಸ್ ವಾಶ್ ಯೂಸ್ ಮಾಡಿದ್ರು, ಕ್ರೀಮ್ ಹಚ್ಚಿದ್ರು ಕೂಡ ಸ್ಕಿನ್ ಡಲ್ ಆಗಿ ಕಾಣ್ತಿರ್ಬೋದು. ಯಾವ್ದು ಹಾಕಿದ್ರು ಇಷ್ಟೇ ಅಂತ ಬೈಕೋಬಹುದು. ಆದರೆ ಇಲ್ಲಿ ವಿಲನ್ ಫೇಸ್ ವಾಶೋ ಕ್ರೀಮು ಅಲ್ಲ, ಬದಲಿಗೆ ನಮ್ಮ ಆಹಾರ ಪದ್ಧತಿ. ಆಯಿಲ್, ಸಕ್ಕರೆಗಳಿಂದ ಕೂಡಿದ ಪ್ರಾಸೆಸ್ಡ್ ಫುಡ್ ಸೇವನೆ ಬಿಟ್ಟುಬಿಡಬೇಕು. ಇದರಿಂದ ಇನ್ಫ್ಲಮೇಷನ್, ಆಯಿಲಿ ಸ್ಕಿನ್, ಚರ್ಮ ಒಡೆಯೋದು, ಇದೆಲ್ಲದನ್ನು ಕೂಡ ನೀವು ನ್ಯಾಚುರಲ್ ಮಾಡ್ಬೋದು, ನಾರ್ಮಲ್ಸಿಗೆ ತರ್ಬೋದು. ಕೇವಲ 2ರಿಂದ 3 ವಾರಗಳಲ್ಲಿ ಬದಲಾವಣೆ ಮುಖದ ಮೇಲೆ ಕಾಣಿಸುತ್ತೆ ನಿಮ್ಮ ಫುಡ್ ಚೆನ್ನಾಗಿದ್ರೆ. ಸ್ನೇಹಿತರೆ, ಹೊಟ್ಟೆ ಆರೋಗ್ಯಕ್ಕೂ ಮುಖದ ಕಾಂತಿಗೂ ಅವಿನಾಭಾವ ಸಂಬಂಧ ಇದೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿ. ಇಡೀ ದಿನ ಉಲ್ಲಾಸದಿಂದ ಇರಬಹುದು. ಫಾಸ್ಟ್ ಫುಡ್, ಪ್ರಾಸೆಸ್ಡ್ ಫುಡ್ ಸೇವಿಸಿದಾಗ ದೇಹದಲ್ಲಿ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರ ನಂತರದಲ್ಲಿ ಸಡನ್ ಆಗಿ ಕಮ್ಮಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಬೆಳಿಗ್ಗೆ ತಿಂಡಿಗೆ ಪೂರಿ, ವಡೆ ಅಂತ ವಸ್ತು ತಿಂದರೆ ಇಡೀ ದಿನ ಒಂದು ರೀತಿ ಸುಸ್ತು ಆಗ್ತಿರುತ್ತೆ. ಆದರೆ ಮನೆಯಲ್ಲಿ ಆರೋಗ್ಯಕರ ಊಟದಲ್ಲಿ ಹಾಗಾಗೋದಿಲ್ಲ. ಯಾಕಂದ್ರೆ ಮನೆ ಊಟ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ದೇಹಕ್ಕೆ ಅದು ಪೂರೈಕೆ ಮಾಡುತ್ತೆ. ಕೆಲಸ ಮಾಡುವಾಗ ಸುಸ್ತಾಗೋದು, ನಿದ್ರೆ ಬರೋದು ಕಮ್ಮಿ ಆಗುತ್ತೆ. ಬೆಳಗ್ಗೆ ತಕ್ಷಣ ಹೈ ಡೋಸ್ ಶುಗರ್ನ ಕಾಫಿ, ಟೀ, ಜ್ಯೂಸ್ ಕುಡಿಯೋರಿಗೆ ಆ ಸ್ಪೈಕ್ ಆಗುತ್ತೆ. ಅದಾದಮೇಲೆ ಇದ್ದಕ್ಕಿದ್ದಂತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಲೋ ಆದಾಗ ಸುಸ್ತಾಗುತ್ತೆ. ಮತ್ತೆ ಇನ್ನೊಂದು ಡೋಸ್ ಶುಗರೇ ಬೇಕು ಅನ್ಸೋಕೆ ಶುರುವಾಗುತ್ತೆ. ಆದರೆ ನೀವು ಅದನ್ನು ಡ್ರಾಪ್ ಮಾಡಿಬಿಟ್ರೆ, ಶುಗರನ್ನು ಬಿಟ್ಟುಬಿಟ್ರೆ, ಈ ರೀತಿ ಜಂಕನ್ನು ಬೆಳಿಗ್ಗೆ ತಿನ್ನೋದು ಬಿಟ್ಟುಬಿಟ್ರೆ, ಹೆಲ್ದಿ ಫುಡ್ ಮಾತ್ರ ಕೊಟ್ಟರೆ ಇಡೀ ದಿನ ಉಲ್ಲಾಸದಿಂದ, ಲವಲವಿಕೆಯಿಂದ ನೀವಿರ್ಬೋದು. ಮಾನಸಿಕ ಸ್ಪಷ್ಟತೆ ಚೆನ್ನಾಗಿರುತ್ತೆ. ಪ್ರಾಸೆಸ್ಡ್ ಜಂಕ್ ಫುಡ್ ಯಾರೆಲ್ಲ ತಿನ್ನೋದಿಲ್ವೋ ಅವರು ಮಾನಸಿಕವಾಗಿ ಸ್ಟೇಬಲ್ ಇರ್ತಾರೆ. ಯಾಕಂದರೆ ಗಟ್ ಹೆಲ್ತ್ ಮತ್ತು ಬ್ರೈನ್ಗೂ ನೇರ ಲಿಂಕ್ ಇರುತ್ತೆ. ಬರೀ ಲಿಂಕ್ ಅಲ್ಲ, ಗಟ್ಟನ್ನು 2ನೇ ಬ್ರೈನ್ ಅಂತಲೂ ಕರೆಯಲಾಗುತ್ತೆ. ಮನೆಯಲ್ಲಿ ರೆಡಿ ಮಾಡಿದ ಸ್ವಚ್ಛವಾದ ಆರೋಗ್ಯಕರವಾದ ಊಟ ಮಾಡೋರಲ್ಲಿ ಏಕಾಗ್ರತೆ, ಸ್ಟೇಬಲ್ ಮೂಡ್ ಕಂಡು ಬಂದಿದೆ. ಅದೇ ರೀತಿ ಇಂಥವರಲ್ಲಿ ಆಂಗ್ಸೈಟಿ ಸಮಸ್ಯೆ ಕೂಡ ಗಮನಾರ್ಹ ಪ್ರಮಾಣದಲ್ಲಿ ಕಮ್ಮಿ.
ಆರೋಗ್ಯಕರ ಅಭ್ಯಾಸಗಳು. ಒಂದು ಸಲ ಮನೆಯೂಟಕ್ಕೆ ಶಿಫ್ಟ್ ಆಗಿ ಶಿಸ್ತಿನ ಡಯಟ್ ಶುರು ಮಾಡಿದ್ರೆ ಅದರಿಂದ ಆಗೋ ಲಾಭ ಮತ್ತಷ್ಟು ಶಿಸ್ತಿನ ಕಡೆಗೆ ನಮ್ಮನ್ನು ದೂಡ್ತವೆ. ಕಡಿಮೆ ಪ್ರಮಾಣದಲ್ಲಿ ಯಾವ ಫುಡ್ ಎಷ್ಟು ತಿನ್ನಬೇಕು, ಕರೆಕ್ಟ್ ಟೈಮ್ಗೆ ಊಟ ಮಾಡೋದು ಎಲ್ಲ ಅಭ್ಯಾಸ ಆಗುತ್ತೆ. ನಿದ್ದೆನೂ ಚೆನ್ನಾಗಿ ಬರುತ್ತೆ. ಈ ಎಲ್ಲ ಅಭ್ಯಾಸಗಳು ಲೈಫ್ನಲ್ಲಿ ಸಡನ್ ಬದಲಾವಣೆ ತಂದು ಜೀವನ ಸ್ವಚ್ಛಂದ ಅನಿಸೋಕೆ ಶುರುವಾಗುತ್ತೆ. ಹೊಸ ಹೊಸ ಅಡುಗೆ ಕಲಿಯೋಕೆ ಸಾಧ್ಯ. ಮನೆ ಊಟ ಮಾತ್ರ ಮಾಡೋದು ಅಂತಂದ್ರೆ ಮನೆಯಲ್ಲೇ ಬಗೆ ಬಗೆ ಅಡುಗೆಗಳನ್ನ ಮಾಡೋಕ್ಕೂ ಕೂಡ ಕಲಿಬೋದು, ರುಚಿ ರುಚಿಯಾಗೂ ಮಾಡ್ಬೋದು. ಉದಾಹರಣೆಗೆ ಮದುವೆ ಆಗದಿರೋರು ಮೊದಲು ಹೋಟೆಲ್ ಫುಡ್ಗೆ ಡಿಪೆಂಡ್ ಆಗ್ತಾರೆ. ಆದರೆ ಮನೆ ಊಟನೇ ಮಾಡೋದು ಅಂತ ಫಿಕ್ಸ್ ಆದರೆ ಅಡುಗೆ ಖುದ್ದು ಮಾಡಬೇಕಾಗತ್ತೆ. ಇದರಿಂದ ಆರಂಭದಲ್ಲಿ ಕಷ್ಟ ಆದರೂ ಕೂಡ ಅಡುಗೆ ಕಲಿತಾರೆ. ಜೊತೆಗೆ ಆರೋಗ್ಯಕರವಾಗಿಯೇ ಹೊಸ ಹೊಸ ಅಡುಗೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ದುಡ್ಡು ಸೇವ್ ಆಗುತ್ತೆ. ದೊಡ್ಡ ಲಾಭ ಇದನ್ನು ಕೂಡ. ಹೊರಗೇನು ತಿನ್ನಲ್ಲ, ಮನೆ ಆಹಾರ ಮಾತ್ರ ತಿಂತೀನಿ ಅಂತ ಡಿಸೈಡ್ ಮಾಡಿದ್ರೆ ದೇಹದಲ್ಲಿ ಫ್ಯಾಟ್ ಸಂಗ್ರಹ ಆಗೋ ಬದಲು ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಸಂಗ್ರಹ ಆಗ್ತಾ ಹೋಗುತ್ತೆ. ಈಗಲಾದರೂ ಕೃಪೆ ತೋರಿದ್ಯಲ್ಲ ಅಂತ ಬ್ಯಾಂಕ್ ಅಕೌಂಟ್ ಥ್ಯಾಂಕ್ಸ್ ಹೇಳುತ್ತೆ. ಹೊರಗೆ ಹೋಗಿ ₹1000 ಕೊಟ್ಟು ತಿನ್ನೋದನ್ನು ಮನೆಯಲ್ಲೇ 200-300 ರೂಪಾಯಿ ಒಳಗಡೆ ಮಾಡಿ ತಿನ್ಬೋದು. ಬರ್ಗರ್, ಸ್ಯಾಂಡ್ವಿಚ್, ಬಿರಿಯಾನಿ ಅದು ಇದು ಅಂತ ಖರ್ಚು ಆಗೋದೇ ಇಲ್ಲ. ಮನೆ ಊಟವನ್ನೇ ಮಾಡಿದ್ರೆ ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ 10,000-15,000 ಸಾವಿರ ಉಳಿತಾಯ ಮಾಡ್ಬೋದು. ಯಾರಿಗೆ? ಈ ಫುಡ್ ಆರ್ಡರ್ ಅಡಿಕ್ಷನ್ ಇರೋರಿಗೆ ಹೇಳ್ತಿರೋದು. ಚೆಕ್ ಮಾಡಿ ನೋಡಿ, ನಿಮ್ಮ ಸುತ್ತಮುತ್ತನೇ ಸಿಗ್ತಾರೆ. ದುಡಿದಿದ್ದೆಲ್ಲ ಬರೀ ಫುಡ್ ಆರ್ಡರ್ ಮಾಡೋಕ್ಕೆ ಹಾಕೋರು ಸಿಗ್ತಾರೆ ನಿಮಗೆ. ಎಲ್ಲ ಮನೆ ಊಟ ಸೇಫ್ ಅಲ್ಲ. ಮನೆ ಊಟ ಅಂದ ಕೂಡಲೇ ಡೈಲಿ ಚಿಕನ್ ತೊಗೊಂಡು ಹೋಗಿ ಎಣ್ಣೆಯಲ್ಲಿ ಅದನ್ನು ತೇಲಿ ಬಿಟ್ಟು ಸ್ವಿಮ್ ಮಾಡಿಸಿ ಕಬಾಬ್ ಮಾಡಿಕೊಂಡು ನುಂಗ್ತೀನಿ ಅಂತ ಹೇಳಿದ್ರೆ ಅದು ಸೇಫ್ ಆಗಲ್ಲ. ಅಥವಾ ಮನೆ ಊಟ ಗಂಟಲಲ್ಲಿ ಎಳಿಯಲ್ಲ ಅಂತ ದಿನಕ್ಕೊಂಥರದ ಬಜ್ಜಿ ಬೋಂಡ ಮಾಡಿಕೊಂಡು ಮನೆಯಲ್ಲೇ ತಿಂದರೆ ಅದು ಹೋಮ್ ಫುಡ್, ಹೆಲ್ದಿ ಹೋಮ್ ಫುಡ್ ಆಗಲ್ಲ. ಮನೆಯೂಟವನ್ನು ಮನೆಯೂಟದ ರೀತಿಯಲ್ಲೇ ನ್ಯಾಚುರಲ್ ಆಗಿ ತಯಾರಿಸಬೇಕು. ಎಣ್ಣೆಯಲ್ಲಿ ಕಂಪ್ಲೀಟ್ ಆಗಿ ಕರಿದ ತಿಂಡಿ ತಿನಿಸು ಬಿಡಬೇಕು. ಅಡುಗೆಯಲ್ಲಿ ಕಡಿಮೆ ಎಣ್ಣೆ ಬಳಸಬೇಕು. ಫಿಶ್ ಫ್ರೈನೋ ಕಬಾಬೋ ಅಂತ ಬಂದಾಗ ಅದರ ಬದಲು ಸ್ವಲ್ಪ ಎಣ್ಣೆಯಲ್ಲಿ ತವಾ ಫ್ರೈ ಮಾಡಿಕೊಂಡು ತಿನ್ಬೋದು. ಸ್ವೀಟ್ ಅಡುಗೆ ಮಾಡೋದನ್ನು ಕಮ್ಮಿ ಮಾಡಬೇಕು. ಅದ್ರ ಬದಲಿಗೆ 1-2 ಹಣ್ಣು ತಿನ್ನಿ, ಒಂದು ಬನಾನಾ ತಿನ್ನಿ, ಒಂದು ಆರೆಂಜ್ ತಿನ್ನಿ. ಬೇಕಾದರೆ ನಿಮಗೆ ಸ್ವೀಟ್ ಕ್ರೇವಿಂಗ್ ಇದ್ದಾಗಲೆಲ್ಲ ಹದವಾಗಿ ಸಿಹಿರೋ ಯಾವ್ದಾದ್ರು ಹಣ್ಣನ್ನು ತಿನ್ನಿ. ಆರೆಂಜ್ಗಿಂತಲೂ ಮೂಸಂಬಿ ತಿನ್ಬೋದು ನೀವು. ಸಿಂಪಲ್ ರೂಲ್ಸ್. ತುಂಬ ಎಣ್ಣೆ ತಿನ್ನಲ್ಲ, ತುಂಬ ಸ್ವೀಟ್ ತಿನ್ನಲ್ಲ, ತುಂಬ ಉಪ್ಪು ತಿನ್ನಲ್ಲ, ಹೆವಿ ಖಾರ ತಿನ್ನಲ್ಲ. ಎಲ್ಲವನ್ನ ಬ್ಯಾಲೆನ್ಸ್ನಲ್ಲಿ ಇಡ್ತೀನಿ. ಸ್ವೀಟ್ ಅಂತೂ ನಾನು ಬಿಟ್ಟೇ ಬಿಡ್ತೀನಿ. ಎಣ್ಣೆ ಎಷ್ಟು ಬೇಕಷ್ಟು ಮಾತ್ರ ಬಳಸ್ತೀನಿ. ಹೆಲ್ದಿ ಎಣ್ಣೆ ಬಳಸ್ತೀನಿ. ಉಪ್ಪು ಖಾರವನ್ನು ಹದವಾಗಿ ತಿಂತೀನಿ ಅಂತ ಮಾಡಿಬಿಟ್ರೆ ನಿಮ್ಮ ಅರ್ಧಕರ್ಧ ಆರೋಗ್ಯ ಸಮಸ್ಯೆಗಳು ಸಾಲ್ವ್ ಆಗಿಬಿಡ್ತವೆ. ಸ್ನೇಹಿತರೆ, ದಿನ ಕಳೆದಂತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಲಿವರ್, ಹಾರ್ಟ್ ಸಮಸ್ಯೆ, ಒಬೆಸಿಟಿ ಅಂತೂ ತುಂಬ ಕಾಮನ್ ಆಗಿದೆ. ಹೀಗಾಗಿ ಜಾಗೃತಿ ಅನಿವಾರ್ಯ. ಅದಕ್ಕೋಸ್ಕರ ಈ ವರದಿಯನ್ನು ಮಾಡಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಕೂಡ ಇಂದಿನಿಂದಲೇ ಚಾಲೆಂಜನ್ನು ಶುರು ಮಾಡಿ. 1 ತಿಂಗಳ ನಂತರ ಮತ್ತೆ ಈ ವಿಡಿಯೋ ಓಪನ್ ಮಾಡಿ ನಿಮ್ಮಲ್ಲಾಗಿರೋ ಬದಲಾವಣೆಯನ್ನು, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಆಗಿರೋ ಬದಲಾವಣೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರಿಗೆಲ್ಲ ಅಡಿಕ್ಷನ್ ಆಗಿ ಹೋಗಿದೆಯೋ ಅಂಥವ್ರು ಫಸ್ಟ್ ಅಂಥ ಆ್ಯಪ್ಗಳನ್ನು, ನಾವು ಯಾವುದು ಹೆಸರು ಹೇಳಲ್ಲ, ಅಂಥ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ ಸದ್ಯಕ್ಕೆ. ಜೊತೆಗೆ ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಗೂ ಕೂಡ ಆರೋಗ್ಯದ ರಕ್ಷಣೆಯನ್ನು ಕೊಡ್ಬೋದು. ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರ ಏಜ್ಗೆ ನೀವು ಇಂಡಿವಿಜುವಲ್ ಪ್ಲಾನಿಗೆ ಏನು ಖರ್ಚಾಗುತ್ತೆ, ಫ್ಯಾಮಿಲಿ ಪ್ಲಾನಿಗೆ ಏನು ಖರ್ಚಾಗುತ್ತೆ, ಏನು ಪ್ರೀಮಿಯಂ ತಿಂಗಳಿಗೆ ಕಟ್ಟೋಕೆ ಬರುತ್ತೆ, ಎಷ್ಟು ಲಕ್ಷದ ಕವರೇಜ್ ಸಿಗುತ್ತೆ, ಎಲ್ಲವನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡ್ಬೋದು, ಅಪ್ಲೈ ಕೂಡ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.